ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತಿಂದ ಚಾರ್ಜ್ ಫ್ರೇಮ್ ಅನ್ನು ಮಾಡಲಾಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಆಗಮಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಫ್ರೇಮ್ ಅನ್ನು ಮಾಡಲಾಗುತ್ತೆ. ಇವತ್ತು ಟ್ರಯಲ್ಗೆ ದಿನಾಂಕವನ್ನ ಕೋರ್ಟ್ ನಿಗದಿಪಡಿಸುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ನಿರ್ದೇಶನ ಇತ್ತು. ಅದರಂತೆ ಈ ಪ್ರಕರಣದಲ್ಲಿ A2 ದರ್ಶನ್ 57ನೇ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಡಬಲ್ ಟೆನ್ಷನ್ ಡಿ ಗ್ಯಾಂಗ್ಗೆ ಕಾರಣ. ಒಂದು ಕಡೆ ಇವರಿಗೆ ಸಿಕ್ಕಿರುವಂತ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಆದೇಶ ಈ ವಾರದಲ್ಲೇ ಪ್ರಕಟವಾಗುವಂತ ನಿರೀಕ್ಷೆ ಇದೆ. ಒಂದು ವೇಳೆ ಜಾಮೀನು ರದ್ದಾದ್ರೆ ವಾಟ್ ನೆಕ್ಸ್ಟ್, ಯಾವ ತರ ಕಾನೂನು ಹೋರಾಟ ಮಾಡಬೇಕು ಅಂತ ಹೇಳಿ ದರ್ಶನ್ ಸೇರಿದಂತೆ ಗ್ಯಾಂಗ್ ಆತಂಕದಲ್ಲಿದ್ರೆ, ಇನ್ನೊಂದು ಕಡೆ ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ಗೆ ದಿನಾಂಕವನ್ನ ನಿಗದಿಪಡಿಸ್ತಾ ಹೋಗುತ್ತೆ ಕೋರ್ಟ್. ಅಂದ್ರೆ ಇನ್ಮೇಲೆ ಆಕ್ಚುಯಲ್ ಆಗಿ ವಿಚಾರಣೆ ನಡೀತಾ ಹೋಗುತ್ತೆ, ವಾದ ಪ್ರತಿವಾದ ನಡೀತಾ ಹೋಗುತ್ತೆ. ಅದಾದ್ಮೇಲೆ ಇವರು ತಪ್ಪಿತಸ್ಥರು ಹೌದಾ ಅಲ್ವಾ, ಶಿಕ್ಷೆಯ ಪ್ರಮಾಣ ಇವೆಲ್ಲ ಫೈನಲ್ ಆಗಿ ಗೊತ್ತಾಗುತ್ತೆ ಕೋರ್ಟ್ ಆದೇಶದಿಂದ. ಅದಕ್ಕೆ ಈಗ ಮುಹೂರ್ತ ನಿಗದಿಯಾಗುತ್ತೆ. ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ಗೆ ದಿನಾಂಕವನ್ನ ನಿಗದಿಪಡಿಸ್ತಾ ಹೋಗುತ್ತೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಬಂದಿದ್ದಾರೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡುತ್ತೆ ಕೋರ್ಟ್. 17 ಆರೋಪಿಗಳು ಈ ಪ್ರಕರಣದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತಿತ್ತು. ಅದರಂತೆ ದರ್ಶನ್ ಬಂದಿದ್ದಾರೆ. ಉಳಿದಂತೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಬರ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಲಾಸ್ಟ್ ಟೈಮ್ ಆಬ್ಸೆಂಟ್ ಆದಂತ ಸಂದರ್ಭದಲ್ಲಿ ಜಡ್ಜ್ ಪರ್ಟಿಕ್ಯುಲರ್ ಆಗಿ ಬೈದಿದ್ರು ಕೂಡ ಮುಂದಿನ ವಿಚಾರಣೆಯಲ್ಲಿ ಎಲ್ಲರೂ ಖುದ್ದಾಗಿ ಬರಲೇಬೇಕು ಅಂತಾನು ಹೇಳಿದ್ರು. ಅದರಂತೆ ದರ್ಶನ್ ಇವತ್ತು ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ 57ನೇ ಸೆಷನ್ಸ್ ಕೋರ್ಟ್ಗೆ ಸಿಸಿಎಚ್ ಕೋರ್ಟ್ಗೆ ಬಂದಿದ್ದಾರೆ. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿದ್ದಾರೆ ದರ್ಶನ್. ಡಬಲ್ ಟೆನ್ಷನ್ ಅಲ್ಲಿ ಡಿ ಗ್ಯಾಂಗ್ ಇದೆ ಈಗ. ಕಾರಣ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದಾದ್ರೆ 6 ತಿಂಗಳು ಏನು ಮಾಡಂಗಿಲ್ಲ, ಜೈಲಿಗೆ ಹೋಗಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನೊಂದು ಕಡೆ ಆಕ್ಚುಯಲ್ ಆಗಿ ಟ್ರಯಲ್ ಆರಂಭ ಆಗೋದಕ್ಕೆ ಡೇಟ್ ಅನ್ನ ಇವತ್ತು ಇಲ್ಲಿ 57ನೇ ಸಿಸಿಎಚ್ ಕೋರ್ಟ್ ನಿಗದಿಪಡಿಸುತ್ತೆ. ಚಾರ್ಜ್ ಫ್ರೇಮ್ ಆಗಿದೆಯಾ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಜಡ್ಜ್ ಕೇಳಿದ್ರು. ಆ ಪ್ರಕ್ರಿಯೆ ಇನ್ನೂ ಕೂಡ ಆಗಿಲ್ಲ ಅಂತಾನೆ ಮಾಹಿತಿಯನ್ನ ವಕೀಲರು ಕೊಟ್ಟಿದ್ರು. ಸದ್ಯಕ್ಕೆ ಏನಾಗ್ತಾ ಇದೆ ಕೋರ್ಟ್ ಹಾಲಲ್ಲಿ ಇದೆ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಟ್ರಯಲ್ಗೆ ದಿನಾಂಕ ನಿಗದಿಪಡಿಸಲಾಗುತ್ತೆ. 17 ಆರೋಪಿಗಳು ಬರಬೇಕು ಅಂತಾನೆ ನಿರ್ದೇಶನ ಇತ್ತು. ದರ್ಶನ್ ಬಂದಿದ್ದಾರೆ. ಉಳಿದಂತೆ ಯಾರೆಲ್ಲ ಹಾಜರಿದ್ದಾರೆ? ಶರ್ಮಿತಾ ಶೆಟ್ಟಿ, ಅಂದ್ರೆ ಈಗ ಪ್ರಮುಖವಾಗಿ ಅಂದ್ರೆ ಈ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಏನು ಚಾರ್ಜ್ ಫ್ರೇಮ್ ಅನ್ನ ಇತ್ತು, ಅದೇ ರೀತಿಯಾಗಿ ಈಗ ಟ್ರಯಲ್ ನಿಗದಿ ಮಾಡೋದು ನಿಟ್ಟಿನಲ್ಲಿ ಕೂಡ ಕೋರ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತ. ಅದ್ರಲ್ಲಿ ಪ್ರಮುಖವಾಗಿ ಮೊನ್ನೆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಟ್ರಯಲ್ ರೀತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಕೋರ್ಟ್ಗೆ ದರ್ಶನ್ ಬರ್ಲಿಲ್ಲ. ಅವರು ಎಲ್ಲ ಶೂಟಿಂಗ್ ಅಲ್ಲಿ ಇದನ್ನ ಕಾರಣಕ್ಕೆ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಕಡ್ಡಾಯವಾಗಿ ಕೋರ್ಟ್ಗೆ ಬರಬೇಕು ಎಲ್ಲ ಆರೋಪಿಗಳು ಅನ್ನೋ ರೀತಿಯಲ್ಲಿ ಕೂಡ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಹೀಗಾಗಿ 57ನೇ ಸಿಸಿಎಚ್ ಕೋರ್ಟ್ಗೆ ಈಗ ಮೊದಲನೇದಾಗಿ ನಟ ದರ್ಶನ್ ಇವಾಗ ಕೋರ್ಟ್ಗೆ ಹಾಜರಾಗಿರುವಂತದ್ದು, ಮತ್ತೆ ಉಳಿದ ಕೆಲ ಆರೋಪಿಗಳು ಕೂಡ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದಲ್ಲದೆ ಏನ ಪವಿತ್ರ ಗೌಡ ಕೂಡ ಬರ್ಬೇಕಾಗುತ್ತೆ. ಅದ್ರ ಒಟ್ಟಿನಲ್ಲಿ ಇವತ್ತು ಅವರು ಬಂದಂತ ಸಂದರ್ಭದಲ್ಲಿ ಇವತ್ತು ಟ್ರಯಲ್ ನಿಗದಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾಗಿ ಚಾರ್ಜ್ ಫ್ರೇಮ್ ಇರುವಂತದ್ದು. ಹೀಗಾಗಿ ಎಲ್ಲಾ ಆರೋಪಿಗಳನ್ನ ಅಂದ್ರೆ ದರ್ಶನ್ A1 ಆರೋಪಿಯಿಂದ 17 ಆರೋಪಿಗಳನ್ನ ಕಟಕಟೆಯಲ್ಲಿ ಅವರನ್ನ ಕಳಿಸಲಾಗುತ್ತೆ. ಅವ್ರ ಮೇಲಿರುವಂತ ಆರೋಪಗಳು ಆಮೇಲೆ ಅವ್ರ ಮೇಲಿರುವಂತ ಸೆಕ್ಷನ್ಗಳನ್ನ ಅಲ್ಲಿ ಕರೆದು ಹೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ಅವರು ಈ ಪ್ರಕರಣದಲ್ಲಿ ಅವ್ರ ಮೇಲಿರುವಂತಹ ಸೆಕ್ಷನ್ಗಳಲ್ಲಿ ಒಪ್ಕೊಳಕ್ ಆಗುತ್ತಾ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳುತ್ತೆ. ಒಂದ್ ವೇಳೆ ಏನಾದ್ರು ಅವರು ಒಪ್ಕೊಳ್ಳದಿದ್ದಲ್ಲಿ ಅವರೊಬ್ಬರ ವಕೀಲರನ್ನ ನಿರಾಕರಣೆ ಮಾಡಿದಂತ ಸಂದರ್ಭದಲ್ಲಿ ಟ್ರಯಲ್ಗೆ ನಿಗದಿ ಮಾಡಿ ಅನಂತರ ಟ್ರಯಲ್ ಕೂಡ ನಡೆಯುವಂತದ್ದು. ಸದ್ಯ ಇವತ್ತು ಕೋರ್ಟ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವೆಲ್ಲ ಆರೋಪಿಗಳು ಬರ್ತಾರೆ, ಯಾರಿಲ್ಲ, ಮತ್ತೆ ಏನ್ ಕಾರಣಗಳನ್ನ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆ ಇವತ್ತು ಸಾಕಷ್ಟು ಕುತೂಹಲ ಇರುವಂತದ್ದು ಒಂದು 57 ಕೋರ್ಟ್ ಅಲ್ಲಿ ಇವತ್ತು ಆರೋಪಿಗಳ ವಿಷಯ ಒಂದು ಟ್ರಯಲ್ ವಿಚಾರವಾಗಿ. ಅದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಸಾಕಷ್ಟು ಒಂದು ಕುತೂಹಲ ಇರುವಂತದ್ದು, ಅಲ್ಲಿ ಬೇಲ್ ವಿಚಾರವಾಗಿ ಯಾವ ತೀರ್ಪು ಬರುತ್ತೆ ಏನಿಲ್ಲ, ಮತ್ತೆ ಇವ್ರು ಹಾಕಿರುವಂತ ಒಂದು ಲಿಖಿತವಾದಂತ ವಾದವನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತಾ ಇಲ್ವ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಶರ್ಮಿತಾ ಶೆಟ್ಟಿ. ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಬಂದಿದ್ದಾರೆ. ಈ ಪ್ರಕರಣದಲ್ಲಿ A2
17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಹಿಂದೆನೇ ಜಡ್ಜ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆರೋಪಿಗಳು ಆಬ್ಸೆಂಟ್ ಆದಂತಹ ಸಂದರ್ಭದಲ್ಲಿ ಖುದ್ದಾಗಿ ಈಗ ಆಗಿದ್ದಾರೆ ಕೆಲವೊಬ್ರು ಅಂತ ಗೊತ್ತಾಗಿದೆ. ಪವಿತ್ರ ಗೌಡ ಇನ್ನೂ ಕೂಡ ಕೋರ್ಟ್ಗೆ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಕೊಡ್ತಾ ಇದ್ರು. ಈಗ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗುತ್ತೆ, ಅದಾದ್ಮೇಲೆ ಟ್ರಯಲ್ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. ಆಕ್ಚುಲ್ ಆಗಿ ವಾದ ಪ್ರತಿವಾದಗಳು ಈ ಪ್ರಕರಣದಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳನ್ನ ಅಲ್ಲಿ ಒದಗಿಸ್ತಾ ಹೋಗಲಾಗುತ್ತೆ. ಒಂದ್ಸತಿ ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ಈ ಪ್ರಕರಣ ಹೈ ಪ್ರೊಫೈಲ್ ಆಗಿರೋದ್ರಿಂದ ಬಹುಶಃ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಟ್ರಯಲ್ ಆರಂಭ ಆದ್ಮೇಲೆ ಇವ್ರ ಪಾತ್ರ ಇದೆಯಾ ಇಲ್ವಾ, ಸೊ ಈ ನಿಟ್ಟಿನಲ್ಲಿ ವಾದ ಪ್ರತಿವಾದಗಳು ನಡೀತಾ ಹೋಗುತ್ತೆ. ಅದಾದ್ಮೇಲೆ ಇವರು ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗುತ್ತೆ. ವಿಶೇಷವಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಾನು ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ನಡೆದಂಥ ವಾದ ಪ್ರತಿವಾದದ ಬಗ್ಗೆ ಕೇಳ್ತಾ ಇದ್ದೆ. ಅಂದರೆ ಈಗ ಬೇಲ್ ಕ್ಯಾನ್ಸಲ್ ಮಾಡಬೇಕು ಮಾಡಬಾರ್ದು ಅಂತ ಏನು ವಾದ ಪ್ರತಿವಾದ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಆಗಿದೆಯಾ ಅಂತ ಪರ್ಟಿಕ್ಯುಲರ್ ಆಗಿ ಜಡ್ಜೆ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಇಲ್ಲ ಅಂತಾನೆ ವಕೀಲರು ಉತ್ತರ ಕೊಟ್ಟಿದ್ರು. ಇವತ್ತು ಅದು ಆಕ್ಚುಯಲ್ ಪ್ರೋಸೆಸ್ ನಡೀತಾ ಇದೆ. ಮುಂದಿನ ಹಂತಗಳು ಹೆಂಗಿರುತ್ತೆ ಗಂಗಾಧರ್? ಶ್ವೇತಾ ಶೆಟ್ಟಿ, ಪ್ರಮುಖವಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೊಂದು ಪ್ರಶ್ನೆ ಮಾಡಿರುವಂತದ್ದು ಸರ್ಕಾರಿ ಪರ ವಕೀಲರಿಗೆ ಚಾರ್ಜ್ ಫ್ರೇಮ್ ಆಗಿದೆಯಾ ಮತ್ತೆ ಟ್ರಯಲ್ ನಿಗದಿ ಆಗಿರುವಂತಹ ವಿಚಾರ ಬಗ್ಗೆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ 6 ತಿಂಗಳ ಟ್ರಯಲ್ ನಾವು ಕಂಪ್ಲೀಟ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಉತ್ತರವನ್ನ ಸರ್ಕಾರಿ ಪರ ವಕೀಲರು ಕೊಟ್ಟಿರುವಂತದ್ದು. ಈ ಕಾರಣಕ್ಕೆ ಇವತ್ತು ಏನ್ ಚಾರ್ಜ್ ಫ್ರೇಮ್ ಆಗಿದೆ, ಇವತ್ತು ಎಲ್ಲ ಆರೋಪಿಗಳ ಒಂದು ಚಾರ್ಜ್ ಫ್ರೇಮ್ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡಲಾಗಿ ಟ್ರಯಲ್ ಕೂಡ ನಡೆಸುವಂತದ್ದು. ಆದ್ರೆ ಹೇಗೆಲ್ಲ ಅಂತಂದ್ರೆ ಈಗ ಅವರ ಏನೊಂದು ಇವತ್ತು ಆರೋಪಿಗಳು A1 A2 A3 ಇಂದ ಹಿಡಿದು A17 ವರೆಗೂ ಕೂಡ ಆರೋಪಿಗಳು ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಕೋರ್ಟ್ ಅಲ್ಲಿ ನ್ಯಾಯಾಧೀಶರೇ ಅವರನ್ನ ಪ್ರಶ್ನೆ ಮಾಡುವಂತದ್ದು. ಮತ್ತೆ ಅವರ ಮೇಲೆ ಇರುವಂತಹ 302 ಸೇರಿದಂತೆ ಅವರ ಮೇಲೆ ಕಿಡ್ನಾಪ್ ಕೇಸಸ್ ಯಾರ ಮೇಲೆ ಇದೆ, ಮತ್ತೆ ಮರ್ಡರ್ ಕೇಸ್ ಮೇಲೆ ಯಾರ ಮೇಲೆ, ಮತ್ತೆ ಸಾಕ್ಷಿ ನಾಶ ಮಾಡುವಂತ ಕೇಸಸ್ ಯಾರ ಮೇಲೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಅವರನ್ನ ಪ್ರಶ್ನೆ ಮಾಡಲಾಗುತ್ತೆ. ಆ ಸೆಕ್ಷನ್ಗಳಲ್ಲಿ ಅವರು ಹೌದು ಅಂತೇಳಿ ಒಪ್ಕೊಂಡಂತ ಸಂದರ್ಭದಲ್ಲಿ ಆ ನಂತರ ತೀರ್ಪು ಬರುವಂತದ್ದು. ಸಹಜವಾಗಿ ಯಾರು ಕೂಡ ಯಾವುದೇ ಪ್ರಕರಣಗಳಲ್ಲಿ ಚಾರ್ಜ್ ಫ್ರೇಮ್ ಇದ್ದಿದ್ದೇನೆ ಅವ್ರು ಒಪ್ಕೊಳ್ಳೋದಿಲ್ಲ. ಟ್ರಯಲ್ ನಡೀಲಿ ಅಂತೇಳಿ ಅವರು ವಿಚಾರಣೆ ನಡೀಲಿ ಅಂತ ಹೇಳುವಂತದ್ದು. ಅದೇ ರೀತಿಯಾಗಿ ಇವತ್ತು ಅವರು ಚಾರ್ಜ್ ಫ್ರೇಮ್ ಆದ ನಂತರ ಟ್ರಯಲ್ ಕಂಟಿನ್ಯೂ ಆಗುತ್ತೆ. ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗಿ ಆ ಅಂದಿನಿಂದ ಪ್ರಾರಂಭ ನೋಡ್ಬೇಕು ಇದು ಶೀಘ್ರದಲ್ಲಿ ಯಾವ ರೀತಿ ಪ್ರಕರಣದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಕೋರ್ಟ್ ಅಲ್ಲಿ, ಮತ್ತೆ ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆಗಳಾಗುತ್ತೆ ಅದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಸದ್ಯಕ್ಕೆ ಈಗ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಏನೆಲ್ಲ ಇವತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ನು ಕೆಲವೇ ಹೊತ್ತಲ್ಲಿ ಪ್ರಾರಂಭ ಆಗುವಂತದ್ದು. ಶರ್ಮಿತಾ ಶೆಟ್ಟಿ, ಯಾವ ದಿನಾಂಕ ನಿಗದಿ ಆಗುತ್ತೆ ಮುಂದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಈ ಕ್ಷಣದ ಮಾಹಿತಿಗೆ.